ನಮಸ್ಕಾರ. ಗೀತಸಾರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆ ಎಂದರೇನು ಹಾಗೂ ಅದು ನಮಗೆ ಏನು ಹೇಳುತ್ತದೆ ಎಂಬುದನ್ನು ತಿಳಿದುಕೊಂಡೆವು. ಈಗ ಆ ಮಹಾನ್ ಉಪದೇಶ ಆರಂಭವಾಗುವ ಹಿನ್ನೆಲೆಯನ್ನು ಅರಿತುಕೊಳ್ಳೋಣ. ಕುರುಕ್ಷೇತ್ರದಲ್ಲಿ ಎರಡು ಸೇನೆಗಳು ಮುಖಾಮುಖಿಯಾಗಿ ನಿಂತಿವೆ. ಯುದ್ಧ ಆರಂಭಕ್ಕೂ ಮುನ್ನ ಒಂದು ಪ್ರಶ್ನೆ ಅರ್ಜುನನ ಮನಸ್ಸನ್ನು ಕಾಡುತ್ತದೆ. ತನ್ನವರ ವಿರುದ್ಧ ಶಸ್ತ್ರ ಹಿಡಿದಿರುವುದು ಧರ್ಮವೇ, ಅಥವಾ ಯುದ್ಧದಿಂದ ದೂರ ಸರಿಯುವುದೇ ಸರಿಯೇ? ಈ ಗೊಂದಲವೇ ಗೀತೆಯ ಮೊದಲ ಅಧ್ಯಾಯಕ್ಕೆ ಆಧಾರವಾಗುತ್ತದೆ. ಈ ಭಾಗದಲ್ಲಿ ಮೊದಲು ಮಹಾಭಾರತದ ಪ್ರಮುಖ ಪಾತ್ರಗಳನ್ನು ಸಂಕ್ಷಿಪ್ತವಾಗಿ ಪರಿಚಯಿಸೋಣ. ಯಾರು ಅರ್ಜುನ, ಯಾರು ಕೃಷ್ಣ, ಧೃತರಾಷ್ಟ್ರ ಮತ್ತು ಸಂಜಯರ ಪಾತ್ರವೇನು? ಈ ಪಾತ್ರಗಳ ಅರಿವಿನಿಂದಲೇ ಗೀತೆಯ ಸಂದೇಶವನ್ನು ನಾವು ಆಳವಾಗಿ ಗ್ರಹಿಸಬಹುದು. ಅದಾದ ನಂತರ ಭಗವದ್ಗೀತೆಯ ಮೊದಲ ಅಧ್ಯಾಯ ಅರ್ಜುನ ವಿಷಾದ ಯೋಗವನ್ನು ಸರಳ ಉದಾಹರಣೆಗಳೊಂದಿಗೆ ತಿಳಿದುಕೊಳ್ಳೋಣ. ಅರ್ಜುನನ ವಿಷಾದ ಯುದ್ಧದ ಭಯವಲ್ಲ, ಅದು ಧರ್ಮದ ಗೊಂದಲ. ಈ ಅಧ್ಯಾಯ ನಮಗೆ ಕಲಿಸುವುದು ಗೊಂದಲದಿಂದಲೇ ಜ್ಞಾನೋದಯ ಶುರುವಾಗುತ್ತದೆ ಎಂದು. ಬನ್ನಿ, ಗೀತೆಯ ಮೊದಲ ಹೆಜ್ಜೆಯನ್ನ ಒಟ್ಟಿಗೆ ಇಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಧರ್ಮೋ ರಕ್ಷತಿ ರಕ್ಷಿತಃ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.